ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಆಗಸ್ಟ್ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 16ನೇ ತಾರೀಕಿನಂದು ರವಿಗ್ರಹ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 22ನೇ ತಾರೀಕಿನಂದು ವಕ್ರವಾದಂತಹ ಬುಧ ಗ್ರಹ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 24ನೇ ತಾರೀಕಿನಂದು ಶುಕ್ರ ಗ್ರಹ ಕನ್ಯಾ ರಾಶಿಗೆ, 26ನೇ ತಾರೀಕಿನಂದು ಕುಜಗ್ರಹ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಕ್ಕಳೊಂದಿಗೆ ಉಂಟಾಗಿದ್ದಂತಹ ವೈಮನಸ್ಯಗಳು ಬಗೆಹರಿಯುತ್ತೆ. ಅಂದ್ರೆ ಮಕ್ಕಳೊಂದಿಗೆ ಏನಾದರೂ ಸಣ್ಣ ಪುಟ್ಟ ವೈಮನಸ್ಯಗಳು ಉಂಟಾಗಿದ್ದಂತಹ ಪಕ್ಷದಲ್ಲಿ ಈ ಹಿಂದೆ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುವುದಕ್ಕೆ ಅತ್ಯಂತವಾಗಿ ಅವಕಾಶ ಇದೆ. ಇನ್ನು ಮಕ್ಕಳಿಂದ ಒಂದಷ್ಟು ಸಂತೋಷ ಅನ್ನುವಂಥದ್ದು ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ಇನ್ನು ಆಹಾರೋದ್ಯಮವನ್ನು ನಡೆಸುತ್ತಿರುವಂತಹ ವ್ಯಕ್ತಿಗಳಿಗೆ, ಅಂದರೆ ಈ ಹೋಟೆಲ್ ಈ ರೀತಿಯಾಗಿ ಆಹಾರಕ್ಕೆ ಸಂಬಂಧಪಟ್ಟಿರುವಂತಹ ಉದ್ಯಮವನ್ನು ನಡೆಸುತ್ತಿರುವಂತಹ ವ್ಯಕ್ತಿಗಳಿಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಹಿತಶತ್ರುಗಳಿಂದ ಉಂಟಾಗುತ್ತಿದ್ದಂತಹ ಅನೇಕ ಸಮಸ್ಯೆಗಳು ನಿಮಗೆ ಈ ಮಾಸದಲ್ಲಿ ಬಗೆಹರಿಯುತ್ತೆ. ಪತಿ ಪತ್ನಿಯರ ನಡುವಿನ ವೈಮನಸ್ಯಗಳು ಕೂಡ ಈ ಮಾಸದಲ್ಲಿ ಬಗೆಹರಿಯುತ್ತೆ. ಈ ಹಿಂದೆ ಪತಿ ಪತ್ನಿಯರ ನಡುವೆ ಏನಾದರೂ ವೈಮನಸ್ಯಗಳು ಉಂಟಾಗಿದ್ದಂತಹ ಪಕ್ಷದಲ್ಲಿ ಅದೆಲ್ಲ ಕೂಡ ಸರಿಯಾಗುವುದಕ್ಕೆ ಈ ಮಾಸದಲ್ಲಿ ಅತ್ಯಂತವಾಗಿ ಅವಕಾಶ ಇದೆ. ವಿದ್ಯಾರ್ಥಿಗಳಿಗಂತೂ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ಮುಖ್ಯವಾಗಿ ಶುಕ್ರಗ್ರಹ ಈ ಮಾಸದಲ್ಲಿ ನಿಮಗೆ ಪಂಚಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ದಾಸೀಭೃತ್ಯ ಜನಾಲ್ಲಾಭಂ ನಿತ್ಯಂ ಮೃಷ್ಟಾನ್ನ ಭೋಜನಂ ಧನಧಾನ್ಯ ಸುಭೂಷಾಪ್ತಿಂ ಪಂಚಮಸ್ಥೋ ಯದಾ ಭೃಗು ಅಂತ ಹೇಳಿರುವಂಥದ್ದು. ದಾಸೀಭೃತ್ಯ ಜನಾಲ್ಲಾಭಂ, ಸಹೋದ್ಯೋಗಿಗಳಿಂದ ಅಥವಾ ನಿಮ್ಮ ಬಳಿಯಲ್ಲಿ ಕೆಲಸವನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಂದ, ಇವರಿಂದೆಲ್ಲ ನಿಮಗೆ ಒಂದಷ್ಟು ಲಾಭ ಅನ್ನುವಂಥದ್ದು ಉಂಟಾಗುತ್ತೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅವರ ಸಹಕಾರ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಅದಾದ್ಮೇಲೆ ಧನಧಾನ್ಯ ಸುಭೂಷಾಪ್ತಿಂ, ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಉತ್ತಮತೆ ಅನ್ನುವಂಥದ್ದು ಉಂಟಾಗುತ್ತೆ. ಅದಾದ್ಮೇಲೆ ಆಭರಣಗಳನ್ನು ತೆಗೆದುಕೊಳ್ಳುವಂಥದ್ದು, ಈ ರೀತಿಯಾದಂತಹ ಅಪೇಕ್ಷೆ ಹಿಂದಿನಿಂದಲೂ ಕೂಡ ಇದ್ದಂತಹ ಪಕ್ಷದಲ್ಲಿ, ಅಂದ್ರೆ ಏನೋ ಒಂದು ಆಭರಣವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆಸೆ ಇದ್ದಂತಹ ಪಕ್ಷದಲ್ಲಿ ಅದನ್ನೆಲ್ಲ ತೆಗೆದುಕೊಳ್ಳುವುದಕ್ಕೆ ಈ ಮಾಸದಲ್ಲಿ ನಿಮಗೆ ಅವಕಾಶಗಳು ಪ್ರಾಪ್ತಿಯಾಗುತ್ತೆ. ಈ ರೀತಿಯಾಗಿ ಶುಕ್ರಗ್ರಹ ಪಂಚಮ ಭಾವದಲ್ಲಿ ಸ್ಥಿತವಾಗಿರುವುದರಿಂದಾಗಿ ನಿಮಗೆ ಅನೇಕ ವಿಧವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ನಿಮಗೆ ಪಂಚಮ ಭಾವದಲ್ಲಿ ಶುಕ್ರಗ್ರಹದ ಜೊತೆ ಬುಧಗ್ರಹದ ಸ್ಥಿತಿ ಇರುವಂಥದ್ದು, ಇದರಿಂದ ಕೂಡ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಬುಧ ಭೃಗು ಯೋಗೆ ವಿಕಲೋ ವಿಘಾತ ಕುಶಲೋಲ್ಪದಾರ ಪುತ್ರರತಃ ಭಾಗ್ಯಸುತ ಮೂರ್ತಿಭೇ ಸ್ಯಾದ್ ವಿಶಿಷ್ಟ ನಾಮಾನ್ವಿತೋ ಧನಾಧ್ಯಕ್ಷ ಅಂತ ಹೇಳಿರುವಂಥದ್ದು. ಅಂದ್ರೆ ಮುಖ್ಯವಾಗಿ ಪಂಚಮ ಭಾವದಲ್ಲಿ ಬುಧನ ಜೊತೆ ಶುಕ್ರನ ಒಂದು ಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ವಿಶಿಷ್ಟ ನಾಮಾನ್ವಿತ, ಅಂದ್ರೆ ವಿಶೇಷವಾದಂತಹ ಕೀರ್ತಿಯನ್ನು ಹೊಂದಿರುವಂತಹ ವ್ಯಕ್ತಿ, ತುಂಬಾ ಪ್ರಸಿದ್ಧಿಯನ್ನು ಪಡೆಯುವಂತಹ ಒಂದು ವ್ಯಕ್ತಿ ಅಂತ. ಹಾಗಾಗಿ ನಿಮಗೆ ಒಂದಷ್ಟು ಕೀರ್ತಿಯ ಒಂದು ಪ್ರಾಪ್ತಿ ಆಗುತ್ತೆ, ಒಂದು ಸ್ವಲ್ಪ ಪ್ರಸಿದ್ಧಿಯ ಒಂದು ಪ್ರಾಪ್ತಿ ಎನ್ನುವಂಥದ್ದು ಈ ಮಾಸದಲ್ಲಿ ಉಂಟಾಗುತ್ತೆ. ಧನಾಧ್ಯಕ್ಷ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಉತ್ತಮತೆ ಎನ್ನುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಅತ್ಯಂತ ಶುಭ ಫಲಗಳು. ಈಗ ನೀವು ಈ ಮಾಸದಲ್ಲಿ ಒಂದೆರಡು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಮೊದಲನೇದಾಗಿ ಬಾಯಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಅಂದ್ರೆ ಬಾಯಿಯಲ್ಲಿ ಹುಣ್ಣು ಉಂಟಾಗುವಂಥದ್ದು ಇರಬಹುದು. ಈ ರೀತಿಯಾಗಿ ಬಾಯಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ಕುಜಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರುವುದರಿಂದಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ವಂಚನೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಆ ವಿಚಾರದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ಪಂಚಮ ಭಾವದಲ್ಲಿ ರವಿ ಮತ್ತೆ ಬುಧನ ಸ್ಥಿತಿ ಇರೋದ್ರಿಂದಾಗಿ ಒಂದು ಸ್ವಲ್ಪ ಆಲಸ್ಯ ಅನ್ನುವಂಥದ್ದು ಉಂಟಾಗುತ್ತೆ. ಅಂದ್ರೆ ಯಾವುದೇ ಕೆಲಸವನ್ನು ಇವತ್ತು ಬೇಡ ನಾಳೆ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಆಲಸ್ಯ ಅನ್ನುವಂಥದ್ದು ಉಂಟಾಗುತ್ತೆ. ಆದ್ರೆ ಈ ಆಲಸ್ಯವನ್ನು ಮಾಡಬಾರದು. ಆಲಸ್ಯದಿಂದ ಒಂದಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ.
ಅದೇ ಈಗ ಹೇಳಿದಂತ ಒಂದೆರಡು ಮೂರು ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಹಿಂದೆಯೇ ಯೋಚನೆ ಮಾಡಿದಂತೆ ಬಾಯಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ, ಅಂದ್ರೆ ಬಾಯಿಯಲ್ಲಿ ಹುಣ್ಣಾಗುವಂಥದ್ದು ಇಂಥದ್ದೆಲ್ಲ ಆಗುವುದಕ್ಕೆ ಅತ್ಯಂತವಾಗಿ ಅವಕಾಶ ಇರುತ್ತೆ. ಆ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಹಣಕಾಸಿನ ಆಗಮನ ಎಲ್ಲ ತುಂಬಾ ಚೆನ್ನಾಗೇ ಆಗುತ್ತೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಒಂದು ಸ್ವಲ್ಪ ವಂಚನೆ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ನೀವೇನು ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಏನಾಗಿದೆ, ಶನಿಗ್ರಹ ವಕ್ರವಾಗಿದೆ, ಅದರಿಂದ ನಿಮಗೇನಾದ್ರೂ ಉದ್ಯೋಗದ ವಿಚಾರದಲ್ಲಿ ಏನೋ ಸಮಸ್ಯೆ ಆಗುತ್ತೇನೋ ಅಂತ ಹೇಳಿ ನೀವೇನು ಕೂಡ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಶನಿಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಶನಿಗ್ರಹದಿಂದ ಏಕಾದಶ ಭಾವದಲ್ಲಿ ಅತ್ಯಂತ ಉತ್ತಮವಾದ ಫಲವೇ ಪ್ರಾಪ್ತಿಯಾಗುತ್ತೆ. ಯಾಕೆ? ಯಸ್ಮಿನ್ ಗೃಹೇ ಸ್ಥಿತೋ ದೀಪಃ ತತ್ರೋದ್ಯತಂ ಕರೋತಿ ವೈ ಏವಂ ಗ್ರಹೋಪಿ ಯಚ್ಚ ಸ್ಯಾತ್ ತತ್ರೈವ ಫಲದ ಸ್ಮೃತಃ. ಏನಾಗುತ್ತೆ ಹೇಳಿ, ಈಗ ಶನಿಗ್ರಹ ವಕ್ರವಾಗಿದೆಯಲ್ಲ, ಅದರಿಂದ ನಿಮಗೆ ದಶಮ ಭಾವದ ಫಲ ಪ್ರಾಪ್ತಿಯಾಗತ್ತೇನೋ, ಹಾಗಾಗಿ ಉದ್ಯೋಗದಲ್ಲಿ ಏನೋ ಸಮಸ್ಯೆ ಆಗತ್ತೇನೋ ಅಂತ ಹೇಳುವಂತ ಅನುಮಾನ ಕಾಡಬಹುದು. ಆ ತರ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಸ್ಮಿನ್ ಗೃಹೇ ಸ್ಥಿತೋ ದೀಪಃ ತತ್ರೋದ್ಯತಂ ಕರೋತಿ ವೈ. ಯಾವ ಒಂದು ಕೊಠಡಿಯಲ್ಲಿ ದೀಪವನ್ನು ಇಡ್ತೀವೋ ಆ ದೀಪ ಆ ಕೊಠಡಿಗೆ ಬೆಳಕನ್ನು ಕೊಡುತ್ತೆ. ಅದು ಬಿಟ್ಟು ಅದು ಪಕ್ಕದ ಕೊಠಡಿಗೆ ಅದು ಬೆಳಕನ್ನು ಕೊಡುವುದಿಲ್ಲ ಅಲ್ವಾ. ಈಗ ಈ ಕೊಠಡಿಯಲ್ಲಿ ಒಂದು ದೀಪವನ್ನು ನಾವು ಹಚ್ಚಿದಂತಹ ಪಕ್ಷದಲ್ಲಿ ಅದು ಇಲ್ಲೇ ಬೆಳಕನ್ನು ಕೊಡುತ್ತೆ. ಇದು ಬಿಟ್ಟು ಇದು ಪಕ್ಕದ ಒಂದು ಕೊಠಡಿಯಲ್ಲಿ ಬೆಳಕನ್ನು ಕೊಡುವುದಿಲ್ಲ. ಅದೇ ರೀತಿಯಾಗಿ ಏವಂ ಗ್ರಹೋಪಿ ಯಚ್ಚ ಸ್ಯಾತ್ ತತ್ರೈವ ಫಲದ ಸ್ಮೃತಃ. ಗ್ರಹವೂ ಕೂಡ ಎಲ್ಲಿ ಇರುತ್ತೋ ಅಲ್ಲಿಯ ಫಲವನ್ನೇ ಕೊಡುತ್ತೆ. ಆಯ್ತಾ. ಈಗ ಅದರಿಂದ ಈ ಏಕಾದಶ ಭಾವದಲ್ಲಿ ಶನಿಯ ಸ್ಥಿತಿ ಇದೆ. ಅದರಿಂದ ದಶಮ ಭಾವದ ಫಲ ಪ್ರಾಪ್ತಿ ಆಗುತ್ತೇನೋ ಅಂತ ಹೇಳಿ ನೀವು ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಹೇಗೆ ದೀಪ ಯಾವ ಒಂದು ರೂಮಿನಲ್ಲಿ ಇರುತ್ತೋ ಅಲ್ಲೇ ಬೆಳಕನ್ನು ಕೊಡುವ ಹಾಗೆ ಗ್ರಹವೂ ಕೂಡ ಯಾವ ಒಂದು ರಾಶಿಯಲ್ಲಿ ಸ್ಥಿತವಾಗಿರುತ್ತೋ ಅಲ್ಲೇ ಫಲವನ್ನು ಕೊಡುತ್ತೆ. ಆಯ್ತಾ. ಹಾಗಾಗಿ ಏಕಾದಶ ಭಾವದ ಅತ್ಯಂತ ಉತ್ತಮವಾದ ಫಲದ ಪ್ರಾಪ್ತಿಯೇ ಆಗತ್ತೆ. ಅದು ಯಾವ ರೀತಿಯಾದ ಫಲದ ಪ್ರಾಪ್ತಿ ಆಗತ್ತೆ ಅಂತ ಹೇಳಿ ನಾನು ಈ ಹಿಂದಿನ ಮಾಸದಲ್ಲಿ ಯೋಚನೆಯನ್ನು ಮಾಡಿದ್ದೇನೆ, ಅಲ್ಲಿ ನೀವು ನೋಡಿಕೊಳ್ಬಹುದು. ಒಟ್ಟಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೇನು ಕೂಡ ಸಮಸ್ಯೆ ಆಗುವುದಿಲ್ಲ. ಚಾರಾತಿಚಾರ ವಕ್ರೇಣ ಯೋ ಯತ್ರಾವಸ್ಥಿತೋ ಗ್ರಹ ಸ ತದ್ರಾಶಿ ಫಲಂ ದದ್ಯಾತ್ ಗೋಚರೇ ಫಲ ಸಾಧನೆ. ಏನು ಚಾರ ಅಧಿಚಾರ ವಕ್ರೇಣ, ವಕ್ರವಾದಂತಹ ಗ್ರಹವು ಯೋ ಯತ್ರ ಅವಸ್ಥಿತ, ಎಲ್ಲಿ ಯಾವ ರಾಶಿಯಲ್ಲಿ ಸ್ಥಿತವಾಗಿರುತ್ತೋ ಸ ತದ್ರಾಶಿ ಫಲಂ ದದ್ಯಾತ್, ಸಹ ಗ್ರಹ, ಆ ಗ್ರಹವು ಅದೇ ರಾಶಿಯಲ್ಲೇ ಫಲವನ್ನು ಕೊಡುತ್ತೆ, ಅದೇ ರಾಶಿಯ ಒಂದು ಫಲವನ್ನು ಕೊಡುತ್ತೆ. ಆಯ್ತಾ. ಹಾಗಾಗಿ ಅದರಿಂದ ಏನು ದಶಮ ಭಾವದ ಫಲದ ಪ್ರಾಪ್ತಿ ಆಗತ್ತೆ. ಹಾಗಾಗಿ ನಮಗೆ ಉದ್ಯೋಗದ ವಿಚಾರದಲ್ಲಿ ಏನೋ ಸಮಸ್ಯೆ ಉಂಟಾಗ್ಬಿಡುತ್ತೆ ಅಂತ ಹೇಳಿ ನೀವೇನು ಕೂಡ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಹಾಗಾಗಿ ಮುಖ್ಯವಾಗಿ ಏನು ಗೊತ್ತಾ, ಇಷ್ಟೆಲ್ಲ ಯೋಚನೆ ಮಾಡಿದ್ದಕ್ಕೆ ತಾತ್ಪರ್ಯ, ನಿಮಗೇನು ಉದ್ಯೋಗದ ವಿಚಾರದಲ್ಲಿ ಸಮಸ್ಯೆ ಉಂಟಾಗೋದಿಲ್ಲ. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಹಾಗಾಗಿ ನೀವೇನು ಕೂಡ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಈಗ ಏನ್ ಮಾಡಬೇಕು, ಆದಷ್ಟು ನೀವು ಈ ಮಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡಬೇಕು. ಹಾಗೆ ಮಾಡುವುದರಿಂದ ನಿಮಗೆ ಇನ್ನೂ ಕೂಡ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ.